ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಯಲ್ಲಿ ನಡೆಯುತ್ತಿದೆ ಹೇಳ ತೀರದ ಗೋಲ್ಮಾಲ್. ಇಲ್ಲಿ ವಾಹನ ಚಾಲಕರ ಮತ್ತು ಮಾಲೀಕರ ನೋಂದಾಯಿತ ಫೈಲುಗಳೇ ನಾಪತ್ತೆಯಾಗುತ್ತಿವೆ. ದಾಖಲೆಗಳೇ ಇಲ್ಲದೆ ಮತ್ತೊಬ್ಬರ ಹೆಸರಿಗೆ ವಾಹನಗಳ ನೋಂದಣಿ ಮಾಡಿಕೊಡುತ್ತಿದ್ದಾರೆ. ಎಚ್ಚೆತ್ತುಕೊಂಡು ಅನ್ಯಾಯಕ್ಕೊಳಗಾದ ವ್ಯಕ್ತಿ ದೂರು ಕೊಟ್ಟರೆ ಆ ಫೈಲೇ ನಾಪತ್ತೆ ಮಾಡಿ ಕೇಸ್ ವರ್ಕ್ ಸೂಪರ್ಡೆಂಟ್ ಮೇಲೆ ಸೂಪರ್ಡೆಂಟ್ ಆರ್ಟಿಒ ಕಡೆ ಬೊಟ್ಟು ಮಾಡಿ ತೋರ್ತಿದ್ದಾರೆ. ಇಲ್ಲಿ ಕೊಟ್ಟವನು ಕೋಡಂಗಿ, ಈಸ್ಕೊಂಡವನು ಈರಭದ್ರ ಅನ್ನುವಂತಾಗಿದೆ. ಈ ತಿಂಗಳ 8ರಂದು ಚಿಕ್ಕಬಳ್ಳಾಪುರ ತಾಲೂಕು ಹೂವಿನವಾರಹಳ್ಳಿ ವಾಸಿ ರಾಮಾಂಜಿ ಎಂಬಾತ ತನ್ನ ಲಾರಿಯನ್ನ ಮಂಡ್ಯ ಮೂಲದ ವಿವೇಕ್ ಎನ್ನುವವರಿಗೆ ಟಿವಿಎಸ್ ಫೈನಾನ್ಸ್ ಮೂಲಕ ಮಾರಾಟ ಮಾಡಿದ್ದಾರೆ. ಒಂದಿಷ್ಟು ಹಣ ಅಡ್ವಾನ್ಸ್ ಆಗಿ ಕೊಟ್ಟಿದ್ದು, ಉಳಿದ ಹಣ ರಿಜಿಸ್ಟ್ರೇಷನ್ ಆದ ನಂತರ ಕೊಡುವುದಾಗಿ ಮಾತನಾಡಿಕೊಂಡಿದ್ರಂತೆ. ಆದರೆ 9ನೇ ತಾರೀಕು ರಾಮಾಂಜಿ ಎನ್ನುವವರ ಗಮನಕ್ಕೆ ತಾರದೆ ಆರ್ಟಿಒ ಕಚೇರಿಯಲ್ಲಿ ನಕಲಿ ಆರ್ಸಿ ಕಾರ್ಡ್ ಸೃಷ್ಟಿಸಿ ಅಸಲಿ ಮಾಲೀಕರ ಸಹಿಯೂ ಪಡೆಯದೆ ಈತನ ಸಹಿಯನ್ನೇ ಫೋರ್ಜರಿ ಮಾಡಿ ವಿವೇಕ್ ಎನ್ನುವವರಿಗೆ ನೋಂದಣಿ ಮಾಡಿಕೊಟ್ಟಿದ್ದಾರೆ. 3 ದಿನಗಳ ಹಿಂದೆ ಆನ್ಲೈನ್ನಲ್ಲಿ ಆರ್ಸಿ ತೆರೆದು ನೋಡಿದ್ರೆ ರಾಮಾಂಜಿ ಹೆಸರಿಂದ ವಿವೇಕ್ ಎನ್ನುವರ ಹೆಸರಿಗೆ ಎಲ್ಲಾ ದಾಖಲೆಗಳ ವರ್ಗಾವಣೆಯಾಗಿ ಬಿಟ್ಟಿದೆ. ಅರೆ, ನನಗಿನ್ನು 5 ಲಕ್ಷ ಬಾಕಿ ಇದ್ರೂ ಆರ್ಸಿ ಕಾರ್ಡು ನನ್ನ ಹತ್ರನೇ ಇದೆ. 29-30ನೇ ಫಾರ್ಮ್ಗೆ ಸಹಿಯೂ ಮಾಡಿಲ್ಲ. ಇದೆಲ್ಲ ಹೇಗಾಯಿತು ಅಂತ ಗಾಬರಿಗೊಂಡ ರಾಮಾಂಜಿ ಆರ್ಟಿಒಗೆ ದೂರು ಕೊಟ್ಟಿದ್ದಾರೆ. ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಟೋಟಲ್ ನನ್ನ ಹತ್ರನೇ, ಒರಿಜಿನಲ್ ಎಲ್ಲ ನನ್ನ ಕಡೆನೇ ಇದೆ ಸರ್. 29-30 ಒರಿಜಿನಲ್ ಆರ್ ಸಿ ಕಾರ್ಡ್ ಆಗಲಿ ಏನೇ ಆಗಲಿ ನಾನು ಅವ್ರಿಗೆ ಕೊಟ್ಟಿರಲಿಲ್ಲ ಸರ್. ಎಲ್ಲ ನನ್ನ ಹತ್ರನೇ ಇದೆ. ಸಿಗ್ನೇಚರು ಮಾಡಿಲ್ಲ, ಏನು ಮಾಡೇ ಇಲ್ಲ ಸರ್. ನಾನು ಯಾವುದೇ ಥರ ನಮ್ಮದು ಎಲ್ಲೂ ನಾನು ಯಾರಿಗೇ ಆಗಲಿ ಒಂದು ಸಿಗ್ನೇಚರು ನಾನು ಮಾಡಿಲ್ಲ. ಇದ್ರ ಕೊಡ್ದಿರೋನೇ ಗಾಡಿನೂ ಅವ್ರ ಹತ್ರನೇ ಇದೆ. ಈಗ ನನಗೆ ಫೈನಾನ್ಸ್ ಅವ್ರಿಗೆ ಫೋನ್ ಮಾಡಿ ನಾನು ಕೇಳಿದ್ರೆ ಒಬ್ಬರು ವಿವೇಕ್ ಮೇಲೆ ಹೇಳ್ತಾರೆ, ಇನ್ನೊಬ್ಬರ ಮೇಲೆ ಹೇಳ್ತಾರೆ, ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತ ಹೇಳಿದ್ರು. ಈಗ ನನಗೆ ಬರಬೇಕಾಗಿರೋದು ನನಗೆ 4-25 ನನಗೆ ಅಮೌಂಟ್ ಬರಬೇಕು. ನನಗೆ ಅಮೌಂಟು ಬರೆದಿರೇ HP ಅವರೇ ಮಾಡಿಕೊಂಡು ಅವರೇ ಇದು ಮಾಡ್ಕೊಂಡು ಹೊರಟೋಗಿದ್ದಾರೆ. ನನಗೆ ಗೊತ್ತಿಲ್ಲದೆ ಈ ಕಡತ ಯಾಕೆ ನಾಪತ್ತೆಯಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ತನ್ನ ಮೇಲೆ ಈ ಆರೋಪ ಬರಬಾರದು ಅಂತ ಆರ್ಟಿಒ ವಿವೇಕಾನಂದ ಸರ್, ನನ್ನದೇನೂ ಇಲ್ಲ, ಸಹಿ ಹಾಕೋದಷ್ಟೇ ಇದರ ಸಂಪೂರ್ಣ ಜವಾಬ್ದಾರಿ ಕೇಸ್ ವರ್ಕರ್ ಮತ್ತು ಸೂಪರ್ಡೆಂಟ್ದು. ಅವರೇ ಇದಕ್ಕೆ ಉತ್ತರ ಕೊಡಬೇಕು. ಅದಕ್ಕೆ ಅವರಿಬ್ಬರಿಗೂ ನೋಟಿಸ್ ಕೊಟ್ಟು 24 ಗಂಟೆಯೊಳಗೆ ಉತ್ತರ ನೀಡಿ ಎಂದು ಕೇಳಿದ್ದೇನೆ ಅಂತ ಜಾರಿಕೊಳ್ಳುತ್ತಿದ್ದಾರೆ. ಇದು ಹೆಂಗೆ ಯಾಕಾಯಿತು? ಇದು ನಮ್ಮ ಕೇಸ್ ವರ್ಕರ್ ಇವರು ಮುರಳೀಧರ್ ಅಂತ, ಇವರು ಕಸ್ಟಡಿಯಲ್ಲಿ ಇರಬೇಕದು ಫೈಲು. ಈಗ ನಾನು ಅವ್ರಿಗೂ ನೋಟಿಸ್ ಕೊಟ್ಟಿದ್ದೀನಿ, ನಮ್ಮ ಸೂಪರಿಂಟೆಂಡೆಂಟ್ಗೂ ನೋಟಿಸ್ ಕೊಟ್ಟಿದ್ದೀನಿ. ಅದು ವಿಚಾರಣೆನೂ ಮಾಡ್ತಾಯಿದ್ದೀನಿ, ಏನಕ್ಕೆ ಅದು ಹೆಂಗಾಗಿದೆ ಅಂತ ವಿಚಾರಣೆ ಮಾಡ್ತಾಯಿದ್ದೀನಿ. ಸಿಕ್ಕಿದ ತಕ್ಷಣ ನಿಮಗೆ ಅದೇನು ಮುಂದೆ ಏನು ತಗೊಂಡಿದ್ದೀನಿ ಅದು ಇಲ್ಲೇ ತಗೋಬೇಕಾ ಅಥವಾ ನಮ್ಮ ಜಂಟಿ ಸಾರಿಗೆ ಆಯುಕ್ತರ ಗಮನಕ್ಕೆ ತಂದು ಆ್ಯಕ್ಷನ್ ತಗೋಬೇಕಂತ ಓನರ್ಗೆ ಆಲ್ರೆಡಿ ಹೊಸ ಓನರ್ಗೆ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದೀವಿ. ಏನು ಕೊಟ್ಟಿದ್ದೀವಿ ಅಂದರೆ ಸೆಕ್ಷನ್ 55(5) ನೀವು ಕೊಟ್ಟಿರೋ ದಾಖಲೆಗಳು ಈಗ ಹಳೆ ಓನರ್ ಬಂದು ಅದು ಫೇಕ್ ಡಾಕ್ಯುಮೆಂಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಿಮ್ಮ 7 ದಿನದೊಳಗೆ ನೀವು ಉತ್ತರ ಕೊಡಲಿಲ್ಲ ಅಂದರೆ ನಿಮ್ಮ ಹೆಸರಲ್ಲಾಗಿರೋದನ್ನು ನಾವು ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡ್ತೀವಿ ಅಂತಲೇ ನಾವು ಅವ್ರಿಗೆ ಹೇಳಿದ್ವಿ. ಅಲ್ಲ, ಈಗಿಲ್ಲ, ಈಗ ನನ್ನ ಹತ್ರ ಟೇಬಲ್ ಮೇಲಿಲ್ಲ. ಅವರು ನಮ್ಮ ಮುರಳೀಧರ್ ಅನ್ನೋ ಕೇಸ್ ವರ್ಕರ್ ಅವರು ಅದನ್ನು ಹುಡುಕ್ತಾ ಇದ್ದಾರೆ. ಹುಡುಕಿದ ತಕ್ಷಣ ನಾವು ಅವ್ರಿಗೆ ಉತ್ತರ ಕೊಡ್ತೀವಿ, ಸೂಕ್ತ ಉತ್ತರ ಕೊಡ್ತೀವಿ. ಅದು ಮುರಳೀಧರ್ ಅವ್ರ ಮೇಲೆ ನಾವು ಆ್ಯಕ್ಷನ್ ತೊಗೊಬೇಕಾಗ್ತದೆ. ಯಾಕಂದರೆ ಅವರೇ ಕಸ್ಟಡಿಯನ್ನು, ಅವ್ರ ಮೇಲೆ ನಾವು ಅವರು ಏನು ಈಗ ನನಗೊಂದು ನೋಟಿಸ್ ಕೊಟ್ಟಿದ್ದೀನಿ, ಆ ನೋಟಿಸ್ಗೆ ಏನು ಉತ್ತರ ಕೊಡ್ತಾರೆ ಕೂಡ ನೋಡಬೇಕು. ಇನ್ನು ಇಬ್ಬರ ಮಧ್ಯೆ ಸೂಪರ್ಡೆಂಟ್ ರಾಮಾಂಜಿನಪ್ಪ ದಾಖಲೆಗಳಿಲ್ಲದೆ ಯಾರೂ ಎಂಟ್ರಿ ಮಾಡೋಲ್ಲ ಸರ್, ಎಲ್ಲವೂ ನಾನು ನೋಡಿಯೇ ಮಾಡಿದ್ದೇನೆ ಅಂತಾರೆ. ಆದರೆ ಆ ಫೈಲು ಎಲ್ಲಿದೆ, ಯಾರು ಕದ್ದೊಯ್ದ್ರು ಅನ್ನೋದು ಮಾತ್ರ ನಿಗೂಢವಾಗಿದೆ. ಇನ್ನು ಲಾರಿಯನ್ನ ಪಡೆದ ವಿವೇಕ್ ವಾಹನ ಬಳಸದಂತೆ ಬ್ಲಾಕ್ ಮಾಡಲಾಗಿದೆ, ಅವರಿಗೂ ನೋಟಿಸ್ ಕೊಟ್ಟು ಕರೆಸಿಕೊಳ್ಳಲಾಗುವುದು ಅಂತ ಆರ್ಟಿಒ ಬಾಯಿ ಮಾತಿನ ಮೂಲಕ ಹೇಳುತ್ತಿದ್ದು, ಯಾರಿಗೂ ಯಾವ ನೋಟಿಸ್ ಕೊಟ್ಟಿರುವ ದಾಖಲೆಗಳು ಮಾತ್ರ ತೋರ್ತಿಲ್ಲ. ಕ್ಯಾಮರಾಮನ್ ಅಂಬರೀಶ್ ಜೊತೆ KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.